ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಸಿನಿ ಪಯಣ ಚಾನಲ್ಗೆ ನಿಮಗೆಲ್ರಿಗೂ ಪ್ರೀತಿಯ ಸ್ವಾಗತ. ಹಾಗೆ ನಿಮ್ಮೆಲ್ಲರ ಪ್ರೀತಿ ಸಹಕಾರ ನನ್ನ ಈ ಚಾನಲ್ ಮೇಲೆ ಇರಲಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಈಗ ನೋಡಿ 2026ನೇ ಇಸವಿ ಅಂತೂ ಬಂತು. ಹೊಸ ವರ್ಷ ಅದಾಗಲೇ ನಿನ್ನೆಯಿಂದ ಶುರುವಾಗಿದೆ. ಈ ಹೊಸ ವರ್ಷದಲ್ಲಿ ನನ್ನ ಈ ಒಂದು ಚಾನಲ್ನ ಒಂದು ಹೊಸ ವಿಡಿಯೋ ಅಂತಲೇ ಇದು ಹೇಳ್ಬೋದು. ಯಾರು ಇವತ್ತಿನ ನಮ್ಮ ವಿಶೇಷ ಸಾಧಕರು ಅಂತ ಅದಾಗಲೇ ನಿಮಗೆ ಗೊತ್ತಾಗಿರ್ಬೋದಲ್ವ. ನಮ್ಮ ಒಂದು ಚಿತ್ರರಂಗದ, ಅದರಲ್ಲೂ ಕನ್ನಡ ಚಿತ್ರರಂಗಕ್ಕೆ ವಿಶೇಷವಾದ ಹಾಡಿನ ಕೊಡುಗೆಗಳನ್ನು ಕೊಟ್ಟ ಈ ಒಂದು ದಿಗ್ಗಜರ ಹೆಸರು ರಾಜನ್ ನಾಗೇಂದ್ರ. ನನಗೆ ಹಲವು ವರ್ಷಗಳು ಗೊತ್ತಾಗಿರಲಿಲ್ಲ ರಾಜನ್ ನಾಗೇಂದ್ರ ಅಂದರೆ ಒಬ್ಬರೇ ಅಂತ ತಿಳ್ಕೊಂಡಿದ್ದೆ. ಅಂದರೆ ನಾವು ಹುಟ್ಟುವ ಮೊದಲೇ ಇವರು ಒಂದು ಮಧುರವಾದ ಸಂಗೀತವನ್ನು ನೀಡಿದಾರಲ್ವ. ಹಾಗಾಗಿ ಬರ್ತಾ ಬರ್ತಾ ಇವರ ಸಂಗೀತವನ್ನು ಕೇಳಿದ ನಂತರ ಇವರಿಬ್ಬರು ಅದ್ಭುತ ಸಹೋದರರು ಅಂತ ಕೂಡ ನನಗೆ ಗೊತ್ತಾಯಿತು. ಈ ಸಹೋದರರು ನಮ್ಮ ಒಂದು ಕನ್ನಡ ಚಿತ್ರರಂಗಕ್ಕೆ ಎಂತೆಂಥ ಹಾಡುಗಳನ್ನು ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ನನಗೆ ಹೊಗಳಲಿಕ್ಕೆ ಪದವೂ ಇಲ್ಲ. ಅದನ್ನು ಹೊತ್ತು ಮೆರೆಯುವಷ್ಟು ಶಕ್ತಿ ಕೂಡ ನನಗಿಲ್ಲ. ಹಾಗೆ ನನ್ನಾಗೆ ಇವರ ಹಾಡಿನ ಅಭಿಮಾನಿಗಳು ಸಾಕಷ್ಟು ಜನ ಇರ್ಬೋದಲ್ವ. ಇವರ ರಾಜನ್ ನಾಗೇಂದ್ರ ಈ ಜೋಡಿ ಹೆಸರನ್ನು ಕೇಳಿದ ತಕ್ಷಣ ನಮಗೆ ಒಂದು ರೀತಿಯ ರೋಮಾಂಚನ ಆಗುತ್ತೆ. ಹಾಗೆ ಕಣ್ಣ ಮುಂದೆ ಅತಿ ಮಧುರವಾದ ಹಾಡುಗಳು ಬಂದು ಹೀಗೆ ಹೋಗುತ್ತೆ. ಇವರು ಸಾಮಾನ್ಯವಾಗಿ ಟೋಟಲ್ 400 ಚಿತ್ರಗಳಿಗೂ ಹೆಚ್ಚು ಸಂಗೀತಗಳನ್ನು ಸಂಯೋಜನೆ ಮಾಡಿದ್ದಾರೆ. ಅದರಲ್ಲಿ ಬರೀ 200ಕ್ಕಿಂತ ಹೆಚ್ಚು ಕನ್ನಡ ಚಿತ್ರಗಳಿಗೆ ಇವರು ಹಾಡುಗಳನ್ನು ರಚನೆ ಮಾಡಿದ್ದಾರೆ. ಕನ್ನಡ ಚಿತ್ರ 200 ಅಂದರೆ ಹಾಡುಗಳ ಸಂಖ್ಯೆ ಎಷ್ಟಿರ್ಬೋದಲ್ವ. ಅವು ಎಲ್ಲ ಹಾಡುಗಳು ಕೂಡ ಬಹಳ ಸುಮಧುರವಾದ ಹಾಡುಗಳು, ಎಲ್ಲರೂ ಮೆಚ್ಚುವಂಥ ಹಾಡುಗಳು. ಇವರೊಂದು ಕನ್ನಡ ಚಿತ್ರರಂಗದ ಸಂಗೀತದ ಸುದೀರ್ಘವಾದ ಜೋಡಿ ಅಂತ ಕೂಡ ಖ್ಯಾತಿ ಪಡೆದಿರೋದು. ಯಾಕೆಂದರೆ ಈಗ ಸಾಮಾನ್ಯವಾಗಿ ಯಾವುದೇ ಕ್ಷೇತ್ರವನ್ನು ನಾವು ತಗೊಂಡೋದಾಗ ಅಲ್ಲಿ ಇಬ್ಬರಿಬ್ಬರು ಕೆಲಸ ಮಾಡೋದು ಸಹಜ. ಅದರಲ್ಲೂ ಈ ಅಣ್ಣ ತಮ್ಮಂದಿರು ಶಂಕರ್ ನಾಗ್, ಅನಂತ್ ನಾಗ್, ಹಾಗೆ ಧ್ರುವ ಸರ್ಜಾ, ಅರ್ಜುನ್ ಸರ್ಜಾ ಹೀಗೆಲ್ಲ ನಟನೆ ಮಾಡಿರೋದು ಎಲ್ಲವಿದೆ. ಆದರೆ ಒಂದು ಸಂಗೀತ ಕ್ಷೇತ್ರದಲ್ಲಿ ಇಷ್ಟೊಂದು ಸುದೀರ್ಘವಾದ ಪಯಣವನ್ನು ಒಂದು ಅಣ್ಣ ತಮ್ಮಂದಿರು ಮಾಡಿದ್ದಾರೆ ಅಂದರೆ ಅದು ವಿಶೇಷದಲ್ಲಿ ವಿಶೇಷ. ಅದಲ್ಲದೆ ಇವರಿಬ್ಬರು ಸೇರಿನೇ ಒಂದಷ್ಟು ಒಳ್ಳೆಯ ಹಾಡು ಬರಲಿಕ್ಕೆ ಕಾರಣ ಕೂಡ ಆಯಿತು. ಯಾಕಂದರೆ ಹೆಚ್ಚಿನ ಕಡೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ದಯಾದಿಗಳಾಗುವಂತಹ ಒಂದು ಕಾಲದಲ್ಲಿ ಇವರಿಬ್ಬರು ಸೇರಿ ನಮಗೆ ಒಂದಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದಲ್ಲದೆ ಎಲ್ಲ ಮನೆಯ ಒಡ ಹುಟ್ಟಿದವರಿಗೆ ಇವರೊಂದು ಒಳ್ಳೆಯ ಮಾರ್ಗದರ್ಶಕರು. ಸಾಮಾನ್ಯವಾಗಿ 50-60 ವರ್ಷಗಳು ಒಂದು ಸಂಗೀತ ಕ್ಷೇತ್ರದಲ್ಲಿ ಒಟ್ಟೊಟ್ಟಿಗೆ ನಮಗೆ ಕೆಲಸ ಮಾಡಿ ನಮಗೆಲ್ಲ ಇಂಥ ಹಾಡುಗಳನ್ನು ಕೊಟ್ಟಿದ್ದಾರೆ ಅಂದರೆ ಅದು ಇವರ ಅಣ್ಣ ತಮ್ಮಂದಿರ ಬಾಂಧವ್ಯ ಹಾಗೂ ಇವರಿಗಿರುವ ಅನ್ಯೋನ್ಯತೆ. ಹಾಗಾಗಿ ಇವರು ಬರೀ ಸಂಗೀತ ನೀಡಿದಲ್ಲದೆ ಇವರ ವೈಯಕ್ತಿಕವಾಗಿ ಇವರ ಒಂದು ಬಾಂಧವ್ಯದಿಂದ ಸಂಬಂಧಗಳನ್ನು ಕೂಡ ನಾವು ಕಲಿಬೇಕಲ್ವ. ನನಗೆ ಇವರ ಹಾಡು ಕೇಳುವಾಗ ಯಾವುದು ಬಿಡೋದು ಯಾವುದು ಕೇಳೋದು ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಈಗ ಇವರು ತೆಲುಗಲ್ಲಿ ಕೂಡ ಸಾಕಷ್ಟು ಹಾಡುಗಳನ್ನು ಕೊಟ್ಟಿದ್ದಾರೆ. ತೆಲುಗು, ಕನ್ನಡ ಇವರು ತುಂಬ ರಾಗ ಸಂಯೋಜನೆ ಕೊಟ್ಟಂತಹ ಭಾಷೆಗಳು. ಹಾಗೆ ತಮಿಳು, ಮಲಯಾಳಂ, ಹಿಂದಿ, ತುಳು, ಸಿಂಹಳಿಯ ಚಲನಚಿತ್ರದ ಹಾಡುಗಳಿಗೂ ಕೂಡ ಇವರು ಸಂಗೀತ ಸಂಯೋಜನೆ ಮಾಡಿದ್ದು ಎಲ್ಲರಿಗೆ ಗೊತ್ತಿರುವಂತಹ ವಿಷಯ. ಇವರಿಬ್ಬರು ಜೊತೆಯಾಗಿ ಮಾಡಿದ ಸಂಗೀತ ಸಂಯೋಜನೆಯಲ್ಲಿ ಬಹಳಷ್ಟು ಹಾಡುಗಳು ಕೂಡ ಬಹಳ ಮಧುರವಾದ ಹಾಡುಗಳು. ಹಾಗಾಗಿ ಸಂಗೀತ ಪ್ರಿಯರ ಮನಸ್ಸಲ್ಲಿ ಇಷ್ಟೊಂದು ವರ್ಷದಲ್ಲಿ ಕೂಡ ಅದು ಹಾಗೇ ನೆಲೆ ಕೂಡ ಸಾಧ್ಯವಾಯಿತಲ್ವ. ಎಂತೆಂಥ ಹಾಡುಗಳು, ಒಂದೊಂದು ಹಾಡುಗಳನ್ನ ಕೊನೆಯಲ್ಲಿ ಒಂದೊಂದು ಸಲ ಹಾಡ್ತೀನಿ, ಕ್ಷಮಿಸಲೇಬೇಕು. ಹಾಗಾಗಿ ನನಗೆ ರಾಜನ್ ನಾಗೇಂದ್ರ ಅಂತಲ್ಲ, ನಮ್ಮ ಹಳೆಯ ಸಂಗೀತ ನಿರ್ದೇಶಕರ ಎಲ್ಲರ ಹಾಡುಗಳು ಕೂಡ ಬಹಳ ಅದ್ಭುತವಾಗಿತ್ತು. ಇವತ್ತಿನ ವಿಷಯ ಇದಾಗಿರೋದಕ್ಕೆ ಇವರ ಬಗ್ಗೆನೇ ನಾನು ಮಾತಾಡಬೇಕಾಗುತ್ತೆ. 1950ರಿಂದ ನಿರಂತರವಾಗಿ ನಮ್ಮ ಕನ್ನಡ ಚಲನಚಿತ್ರಕ್ಕೆ ಒಂದು 5-6 ದಶಕಗಳ ಕಾಲ ಕೂಡ ಸಂಗೀತ ನೀಡಿರುವಂತಹ ಒಂದು ವಿಶೇಷವಾದ ಜೋಡಿ ಇವರು ಯಾರೆಲ್ಲ ಸಾಹಿತ್ಯದ ಮೂಲಕ ಸಂಗೀತ ನೀಡಿದ್ದಾರೆ ಅಂದರೆ
ವಿಶೇಷವಾದ ಅಂದಿನ ಒಂದು ಒಳ್ಳೆಯ ಸಾಹಿತ್ಯ ಬರೆಯುವವರು ಕೂಡ ಇದ್ದರು. ಅಂಥ ದಿಗ್ಗಜರ ಸಾಹಿತ್ಯಕ್ಕೆ ಇವರು ಸಂಗೀತ ನೀಡಿದ್ದಾರೆ. ಹಾಗೆ ಅದನ್ನು ಹಾಡಿದವರು ಕೂಡ ಬಹಳ ದಿಗ್ಗಜರೇ. ಹಾಗಾಗಿ ಎಲ್ಲರೂ ಕೂಡಿದಾಗಲೇ ಅಲ್ವಾ ಒಂದು ಒಳ್ಳೆಯ ಸಂಗೀತ ಬರೋದು. ಹಾಗೆ ಎಲ್ಲರ ಕೈ ಸೇರಿದಾಗಲೇ ಒಂದು ಒಳ್ಳೆಯ ಅಡಿಗೆ ಬರುವ ಹಾಗೆ ಎಲ್ಲರ ಒಂದು ಪ್ರಯತ್ನದಿಂದ ನಮಗೆ ಇವತ್ತು ಒಳ್ಳೆಯ ಹಾಡುಗಳು ನಮಗೆ ಸಿಕ್ಕಿದಾಗೆ ಆಗಿದೆ. ಅದಲ್ಲದೆ ಇವರ ತಂದೆ ಬಂದು ಯಾರು, ಈ ರಾಜನ್ ನಾಗೇಂದ್ರ ಅವರ ತಂದೆ ಹಾರ್ಮೋನಿಯಂ ಮತ್ತು ಕೊಳಲು ವಾದಕರಾಗಿದ್ದರಂತೆ. ಇವರು ಅವತ್ತಿನ ಕಾಲದಲ್ಲಿ ಈ ಮೂಕ ಚಲನಚಿತ್ರಗಳು ಬರ್ತಾಯಿತ್ತು, ಅದಕ್ಕೆ ಒಂದು ಮ್ಯೂಸಿಕ್ ಬೇಕಾಗಿತ್ತಲ್ಲ, ಅದೆಲ್ಲ ಇವರ ತಂದೆನೇ ನೀಡ್ತಾ ಇದ್ದಿದ್ದು. ಅಂತಹ ಸಮಯದಲ್ಲಿ ಈ 2 ಮಕ್ಕಳು ಕೂಡ ತಂದೆಯ ಜೊತೆ ಸೇರಿ ಕೊಳಲು ವಾದಕ ಮತ್ತು ಹಾರ್ಮೋನಿಯವನ್ನು ಕಲಿತರು. ನಂತರದಲ್ಲಿ ಇವರು ಹೆಚ್ಚಿನ ಶೈಕ್ಷಣಿಕ ಅಧ್ಯಯನಕ್ಕಾಗಿ ಬೆಂಗಳೂರಿಗೆ ಬರ್ತಾರೆ. KR ಮಾರ್ಕೆಟ್ ಆ ಒಂದು ಪ್ರದೇಶದ SLN ಶಾಲೆಯಲ್ಲಿ, ಆಮೇಲೆ ಸೆಂಟ್ರಲ್ ಹೈಸ್ಕೂಲಲ್ಲಿ ಅಧ್ಯಯನ ಮಾಡಿ ಒಂದು ರಾಜ್ಯ ಮಟ್ಟದ ಪಿಟೀಲು ಸ್ಪರ್ಧೆಯಲ್ಲಿ ಕೂಡ ಕಾಣಿಸಿಕೊಳ್ತಾರೆ. ಇವರ ಈ ಸಾಧನೆ ಹಿಂದೆ ನೋಡಿ ಎಷ್ಟೊಂದು ಸಾಹಸ ಇತ್ತಲ್ವ. ಅವತ್ತು ಯಾವುದು ಕೂಡ ಸುಲಭ ಆಗಿರಲಿಲ್ಲ. ಇವತ್ತಿಗೆ ಎಲ್ಲದಕ್ಕೂ ಒಂದು ಒಳ್ಳೆಯ ಒಂದು ಮಾರ್ಗ, ವೇದಿಕೆ, ಶಾಲೆಗಳು, ಸಂಗೀತ ಕಲಿಯೋ ಶಾಲೆಗಳೆಲ್ಲ ಒಂದೊಂದು ಹೆಜ್ಜೆಯಲ್ಲಿದೆ. ಅವತ್ತು ಯಾವುದು ಕೂಡ ಸುಲಭ ಆಗಿರಲಿಲ್ಲ. ಒಂದು ಊರಿಂದ ಇನ್ನೊಂದು ಊರಿಗೆ ಪ್ರಯಾಣ ಮಾಡಬೇಕಾಗಿತ್ತು, ಹೆತ್ತವರನ್ನು ಬಿಟ್ಟು ಬರಬೇಕಾಗಿತ್ತು. ಹಾಗೆ ಬಹಳ ಸ್ಟ್ರಗಲ್ ಪಟ್ಟರೆ ಮಾತ್ರ ಇಂಥ ಒಂದು ನೆಲೆಯಲ್ಲಿ ನಿಲ್ಬಹುದಾಗಿತ್ತು. ಹಾಗೆ ರಾಜನ್ ನಾಗೇಂದ್ರ ಸರ್ ಅವರು ಅಷ್ಟೇ, ಅವರೆಲ್ಲ ಬೆಂಗಳೂರಿಗೆ ಬಂದು ಎಲ್ಲವನ್ನು ಅಭ್ಯಾಸ ಮಾಡಿದರು. ಇದೆಲ್ಲದರ ನಂತರ ರಾಜನ್ ಮತ್ತು ನಾಗೇಂದ್ರ ಅವರಿಬ್ಬರು ಜಯಮಾರುತಿ ಆರ್ಕೆಸ್ಟ್ರಾ ಮೂಲಕ ಸಾರ್ವಜನಿಕ ಪ್ರದೇಶದಲ್ಲಿ ಹಲವು ಹಾಡುಗಳನ್ನು ಹಾಡಿ ಕೂಡ ಅವರು ಪ್ರಖ್ಯಾತಗೊಳ್ಳಲಿಕ್ಕೆ ಶುರುವಾಯಿತು. ಆಮೇಲೆ ಮತ್ತೆ ಇವರಿಗೆ ರಾಜನ್ ಅವರಿಗೆ ಮದ್ರಾಸಿಂದ ಕರೆ ಬರುತ್ತೆ. ಇವರು ಸ್ವಲ್ಪ ಪ್ರಸಿದ್ಧಿಯಾದ ಕೂಡಲೇ ಅಲ್ಲಿ ಮದ್ರಾಸಿಗೆ ಹೋಗುವಾಗ ಇವರು ತಮ್ಮ ನಾಗೇಂದ್ರ ಅವರನ್ನು ಕೂಡ ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ಅವರು ಪರಸ್ಪರ ಅಷ್ಟೊಂದು ಒಳ್ಳೆಯ ಒಂದು ಅಣ್ಣ ತಮ್ಮಂದಿರಾಗಿದ್ದರು. ಅಲ್ಲಿ ಸಂಗೀತ ಅಭ್ಯಾಸ ಚಲನಚಿತ್ರ ನಿರ್ಮಾಪಕ ಪದ್ಮನಾಭ ಶಾಸ್ತ್ರಿ ಆಶ್ರಯದಲ್ಲಿ ಹೆಚ್ಚಿನ ಸಂಗೀತವನ್ನು ಕಲಿತಾರೆ. ಅವರು ಹೇಗೂ ಚಲನಚಿತ್ರ ನಿರ್ಮಾಪಕರಾಗಿದ್ದಾರಲ್ವ, ಹಾಗಾಗಿ ಇವರಿಗಿಬ್ಬರಿಗೂ ಚಲನಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಲಿಕ್ಕೆ ಬಹಳ ಸುಲಭ ಆಗುತ್ತೆ. ನಂತರದಲ್ಲಿ ಅಲ್ಲಿ ಮುಗಿಸಿ ನಂತರ ಅಲ್ಲಿ ಮೈಸೂರಿಗೆ ಹಿಂದಿರುಗಿ ಮತ್ತೆ ಹೆಚ್ಚಿನ ವಿದ್ಯಾಭ್ಯಾಸ, ಸಂಗೀತ ವಿದ್ಯಾಭ್ಯಾಸ ಮತ್ತು ಅವರ ಕಾಲೇಜು ವಿದ್ಯಾಭ್ಯಾಸ ಎಲ್ಲ ಪೂರ್ಣಗೊಳಿಸಿ ಮತ್ತೆ ಪಿ ಕಾಳಿಂಗರಾವ್ ಹತ್ರ ಪರಿಚಯ ಆಗುತ್ತೆ ಅವರಿಗೆ. ಅಂದಿನ ಸಮಯದಲ್ಲಿ ಪಿ ಕಾಳಿಂಗರಾವ್ ಅಂದರೆ ಬಹಳ ಫೇಮಸ್ ವ್ಯಕ್ತಿಯಾಗಿದ್ದರು. ಹಾಗಾಗಿ ನಾಗೇಂದ್ರ ಅವರಿಗೆ ಹಿಂದೂಸ್ತಾನಿ ಗಾಯನ ಅಮೀರ್ ಬಾಯಿಯವರ ಜೊತೆ ಶ್ರೀನಿವಾಸ ಕಲ್ಯಾಣ ಚಿತ್ರಕ್ಕಾಗಿ ಹಾಡುವ ಒಂದು ಅವಕಾಶ ಸಿಗುತ್ತೆ. 1952ರಲ್ಲಿ ಸೌಭಾಗ್ಯ ಲಕ್ಷ್ಮಿ ಅನ್ನೋ ಒಂದು ಚಿತ್ರದ ಮೂಲಕ ಸಂಗೀತ ಸಂಯೋಜನೆ ಮಾಡ್ತಾರೆ ಇಬ್ಬರು ಅಣ್ಣ ತಮ್ಮಂದಿರು. ಆ ಒಂದು ಚಿತ್ರ ಇದೆ ಅಲ್ವ, ಅದರ ನಂತರ ಇಬ್ಬರು ತಿರುಗಿ ನೋಡಿದ್ದೇ ಇಲ್ಲ. ಒಂದೊಂದು ಗೀತೆಗಳನ್ನು ಕೊಟ್ಟಿದ್ದು ಕೂಡ ಬಹಳ ಆಗಿರುತ್ತೆ. ಒಂದೊಂದು ಹಾಡುಗಳು ಕೂಡ ಬಹಳ ಪ್ರಸಿದ್ಧಿ ಪಡೀತು. ಒಂದು ಹಾಡುಗಳು ಪ್ರಸಿದ್ಧಿ ಪಡಿಬೇಕಂದ್ರೆ ಅದಕ್ಕೆ ಸಾಹಿತ್ಯ, ಸಂಗೀತ, ಹಾಡುವವರು, ಕೊನೆಗೆ ನಮ್ಮಂಥ ಕೇಳುಗರು ಕೂಡ ಬಹಳ ಮುಖ್ಯ ಆಗಿರುತ್ತಲ್ಲ. ಹಾಗಿತ್ತು ಇವರ ಹಾಡು. ಎಂತೆಂಥ ಕೇಳದವರು ಇವರ ಹಾಡನ್ನು ಕೂತು ಕೇಳುವಾಗೆ ಇವರ ಸಂಗೀತ ಸಂಯೋಜನೆ ಅದನ್ನು ಮಾಡ್ತಾಯಿತ್ತು. ಹಾಗೆ ರೇಡಿಯೋದಲ್ಲಿ ಹಲವಾರು ಸ್ಟೇಷನಲ್ಲಿ ಕೂಡ ಇವರ ಹಾಡುಗಳು ಬರ್ತಾಯಿತ್ತು. ಹಾಗೆ ರೇಡಿಯೋದ ಮೂಲಕ ಬಹಳಷ್ಟು ಅಭಿಮಾನಿಗಳು ಕೂಡ ಹುಟ್ಟಿದ್ರು ಹಾಗಾಗಿ ಕನ್ನಡಕ್ಕೆ ಒಂದು ದೇವರು ಕೊಟ್ಟಂತಹ ಅದ್ಭುತ ಕೊಡುಗೆ ಅಂದರೆ ಅದು ರಾಜನ್ ಮತ್ತು ನಾಗೇಂದ್ರ ಅವರಾಗಿದ್ದರು. ಅವತ್ತಿನ ಕಾಲದಲ್ಲಿ ಒಂದು ಚಿತ್ರ ಅಂದರೆ ಅದಕ್ಕೆ ವಿಶೇಷವಾದ ಒಂದು ಸ್ಥಾನ ಇತ್ತು, ಒಂದು ಕತೆ ಆಗಿತ್ತು, ನಟನಟಿಯರಾಗಿತ್ತು, ಆ ಚಿತ್ರದ ನಿರ್ದೇಶಕರು, ನಿರ್ಮಾಪಕರು ಆಗಿದ್ದರು. ಹಾಗೆ ಅದಕ್ಕೆ ಸಂಗೀತ ನೀಡುವವರು, ಸಾಹಿತ್ಯ ಬರೆಯುವವರು ಎಲ್ಲ ಒಂದು ಚಿತ್ರ ಗೆಲ್ಲಲಿಕ್ಕೆ ಇವೆಲ್ಲ ಕಾರಣವಾಯಿತು. ಇವರು ಎಷ್ಟೆಷ್ಟು ಒಳ್ಳೆಯ ಚಿತ್ರಗಳಿಗೆ ಸಂಗೀತ ನೀಡಿದ್ದಾರೆ ಅಂದರೆ ಇಲ್ಲಿ ಅಲ್ಪ ಸ್ವಲ್ಪ ಚಿತ್ರಗಳ ಹೆಸರನ್ನು ಹೇಳ್ತೀನಿ. ನ್ಯಾಯವೇ ದೇವರು, ಗಂಧದ ಗುಡಿ, ದೇವರ ಗುಡಿ, ಭಾಗ್ಯವಂತರು, ಎರಡು ಕನಸು, ನಾನಿನ್ನ ಮರೆಯಲಾರೆ, ಹೊಂಬಿಸಿಲು, ಬಯಲುದಾರಿ, ಪಾವನಗಂಗಾ, ಗಿರಿಕನ್ಯೆ, ಆಮೇಲೆ ಕೆಲವು ಧಾರಾವಾಹಿಗಳಿಗೂ ಕೂಡ ಇವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ. ಇವರ ಸಂಗೀತದ ಬಗ್ಗೆ ಹೇಳ್ತಾ ಹೋದರೆ ನಮಗೆ ನಿಜವಾಗಲೂ ಒಂದಷ್ಟು ವರ್ಷಗಳು ಸಾಕಾಗಲಿಕ್ಕಿಲ್ಲ. ಇಲ್ಲಿ ನಾವೆಲ್ಲ ಚುಟುಕಾಗಿ ಹೇಳಬೇಕಾಗುತ್ತಲ್ವ. ಹಾಗಾಗಿ ನಾವು ಪ್ರತಿದಿನ ಇವರನ್ನು ಸ್ಮರಿಸಲೇಬೇಕಾಗುತ್ತೆ. ಅದೂ ಅಲ್ಲದೆ ನನಗೆ ಎಲ್ಲೋ ಒಂದು ಬೇಸರ ಇದೆ, ಆದರೆ ಇವರಿಗೆ ಪ್ರಶಸ್ತಿಗಳು ಬಂದಿದೆ, ಆದರೆ ನನಗೂ ಹಾಗೂ ಇವರ ಅಭಿಮಾನಿಗಳಿಗೆ ಒಂದು
ಪ್ರಶ್ನೆ, ಇವರಿಬ್ಬರಿಗೆ ಬಂದ ಪ್ರಶಸ್ತಿಗಳು ಸಾಕೆ ಅನ್ನುವ ಒಂದು ಕ್ವಶ್ಚನ್ ಇದೆ. ಇವತ್ತೊಂದು ಎಲ್ಲೋ ಒಂದು ಸ್ಟೇಜಲ್ಲಿ ಗಾಯನ ಮಾಡಿದವ್ರನ್ನ ಕರೆದು ಶಾಲು ಹೊದಿಸಿ ಸನ್ಮಾನಿಸುವಂತಹ ಕಾಲದಲ್ಲಿ ಇವರಿಗೆ ಸಿಕ್ಕಿದ ಪ್ರಶಂಸೆ ಮತ್ತು ಪ್ರಶಸ್ತಿಗಳ ಪುರಸ್ಕಾರವು ನಿಜವಾಗ್ಲೂ ಕಮ್ಮಿನೇ ಇದೆ. ಆದರೆ ಇವರಿಗೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಅಭಿಮಾನಿಗಳು ಕೊಟ್ಟ ಪ್ರಶಸ್ತಿಗಳ ಸಾಕು. ನಮ್ಮ ಹೃದಯದಲ್ಲಿಟ್ಟು ಇವರನ್ನು ಪೂಜೆ ಮಾಡ್ತೀವಿ. ನಾವು ಹುಟ್ಟೋದಕ್ಕಿಂತ ಮೊದಲೇ ಇವರು ಸಂಗೀತ ರಚನೆ ಮಾಡಿದ್ದಾರೆ. ಆದರೆ ಎಷ್ಟೋ ವರ್ಷಗಳ ನಂತರ ನಾವು ಹುಟ್ಟಿದ್ದು. ಇವತ್ತು ಕೂಡ ಇವರ ನೆನಪನ್ನು ನಾವು ಇಲ್ಲಿ ತಂದು ನೆನಪಿಸಬೇಕಂದ್ರೆ ಅದಕ್ಕೆ ಇವರು ಕೊಟ್ಟ ಒಂದು ಕೊಡುಗೆಗಳದು, ನಮಗೆಲ್ಲರಿಗೂ ಕೊಟ್ಟ ಕೊಡುಗೆಗಳು. ಅದನ್ನು ನೆನೆಸಿ ಅದನ್ನು ಪೂಜಿಸೋದು ನಮ್ಮಂಥ ಅಭಿಮಾನಿಗಳ ಕರ್ತವ್ಯ ಇದು. ಅದು ಅಲ್ಲದೆ ನಮ್ಮ ನಾಯಕರಾದ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅನಂತ್ ನಾಗ್, ಮಂಜುಳಾ, ಕಲ್ಪನಾ ಇವರೆಲ್ಲ ಒಂದು ನಾಯಕಿಯರು ಆಗಿದ್ದಂತಹ ಒಂದು ಚಲನಚಿತ್ರಕ್ಕೆ ಇವರು ಸಂಗೀತ ನೀಡಿರೋದೇ ಇನ್ನೊಂದು ವಿಶೇಷ. ಇವರು ರಾಗ ಸಂಯೋಜನೆ ಮಾಡಿರೋದು ಯಾರೆಲ್ಲ ಸಾಹಿತ್ಯದ ಮೂಲಕ ಅಂದಾಗ ಅದು ಇನ್ನೊಂದು ವಿಶೇಷ. ಅಂತಹ ದಿಗ್ಗಜರಂದರೆ ಉದಯ್ ಶಂಕರ್, ಹುಣಸೂರು ಕೃಷ್ಣಮೂರ್ತಿ, ವಿಜಯ ನರಸಿಂಹ, ಗೀತಪ್ರಿಯ, ದೊಡ್ಡರಂಗಗೌಡ, ವ್ಯಾಸರಾವ್, ಆಮೇಲೆ ಸುಂದರರಾವ್, ಹೀಗೆ ಹಲವಾರು ಸಂಗೀತ ನಿರ್ದೇಶಕರ ಸಾಹಿತ್ಯದಲ್ಲಿ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಇವರ ಸಂಗೀತ, ಅವರ ಸಾಧಕರ ಸಾಹಿತ್ಯ ಇವೆಲ್ಲ ಸೇರಿದಾಗ ನಮ್ಮ ಒಂದು ಗಾಯಕರ ಮಧುರವಾದ ಧ್ವನಿ, ಹಾಗಾಗಿ ಒಂದು ಒಳ್ಳೆಯ ಹಾಡು ಹೊರ ಬಂದು ಇವತ್ತು ಇಷ್ಟು ವರ್ಷಗಳು ಕಳೆದರೂ ಅದರ ಬ್ಯೂಟಿ ಒಂಚೂರು ಕೂಡ ಕಮ್ಮಿ ಆಗಿಲ್ಲ. ನಮ್ಮ ಕನ್ನಡ ಹಾಡನ್ನು ಮತ್ತಷ್ಟು ಶ್ರೀಮಂತಗೊಳಿಸಿದ ಈ ಎಲ್ಲ ಒಂದು ವ್ಯಕ್ತಿಗಳು, ಯಾಕಂದರೆ ಒಬ್ಬರಿಂದ ನಿಜವಾಗ್ಲೂ ಯಾವುದೂ ಸಾಧ್ಯ ಇಲ್ಲ. ಎಲ್ಲರೂ ಸೇರಿದಾಗ ಹನಿ ಹನಿಗೂಡಿದರೆ ಹಳ್ಳ ಅನ್ನುವ ಹಾಗೆ ಇವರೆಲ್ಲರ ಒಂದು ಅತಿಯಾದ ಶ್ರಮದಿಂದ ಒಂದು ಹಾಡುಗಳು ಹೊರಹೊಮ್ಮಿದೆ. ಇವತ್ತು ಹೀಗೆ ಹೋಗಿ ಹಾಗೆ ಬಂದರೆ ಒಂದು ಹಾಡು ರೆಡಿಯಾಗಿತ್ತು ಅಂದರೆ ಆವತ್ತಿನ ಕಾಲಕ್ಕೆ ಹಾಗೆ ಆಗಿರಲಿಲ್ಲ. ಹಾಗೆ ಇವರ ಒಂದು ಹಾಡನ್ನು ಮತ್ತಷ್ಟು ಶ್ರೀಮಂತಗೊಳಿಸಿದ ಒಂದು ಗಾಯಕರಂದರೆ ಘಂಟಸಾಲ, ಗೋವಿಂದರಾಜನ್, ಪಿ ಶ್ರೀನಿವಾಸ್, ಡಾಕ್ಟರ್ ರಾಜ್ಕುಮಾರ್, ಕಿಶೋರ್ ಕುಮಾರ್, ಹಿಂದಿಯ ಕಿಶೋರ್ ಕುಮಾರ್, SP ಬಾಲಸುಬ್ರಹ್ಮಣ್ಯಂ, ಜೇಸುದಾಸ್, P ಜಯಚಂದ್ರನ್, ರಾಜೇಶ್ ಕೃಷ್ಣ, ಹಾಗೆ ಬಾಲ ಸರಸ್ವತಿ, ಸುಲಮಂಗಲ ಸಹೋದರಿಯರು, P ಲೀಲಾ, S ಜಾನಕಿ, ವಾಣಿ ಜಯರಾಮಮ್ಮ, AR ಈಶ್ವರಿ, P ಸುಶೀಲಾ ಇವರೆಲ್ಲ ಸೇರಿ ಹಾಡಿ ಹೊರಬಂದ ಗೀತೆಗಳು ಇವತ್ತು ಅಷ್ಟೊಂದು ಗಟ್ಟಿಯಾಗಿ ನಿಲ್ಲಲಿಕ್ಕೆ ಸಾಧ್ಯವಾಯಿತು. 1980ರಲ್ಲಿ ನಮ್ಮ KS ಚಿತ್ರ ಅವರನ್ನು ಕೂಡ ಕನ್ನಡಕ್ಕೆ ಪರಿಚಯಿಸಿದೆ. ಅದಕ್ಕಿಂತ ಮೊದಲು ಅವರು ಮಲಯಾಳಂ, ತಮಿಳು, ತೆಲುಗೆಲ್ಲ ಹಾಡಿದ್ದಾರೆ. ಅಂದರೆ 80ನೇ ಇಸವಿಯಲ್ಲಿ ನಮ್ಮ KS ಚಿತ್ರ ಅವರನ್ನು ಕೂಡ ಇವರು ಕನ್ನಡಕ್ಕೆ ಪರಿಚಯಿಸಿ ಮತ್ತಷ್ಟು ಒಳ್ಳೆಯ ಹಾಡುಗಳನ್ನು ಕೊಟ್ಟಿದ್ದಾರೆ. ಕೆಲವು ಸಾಹಿತ್ಯದಲ್ಲಿ ಒಂದೆರಡು ಮಿಸ್ಟೇಕ್ ಬಂದರೂ ಅದನ್ನು ಬಹಳಷ್ಟು ತೀಡಿ ನಮ್ಮ ಚಿತ್ರ ಅವರ ಕೈಯಿಂದ ಒಳ್ಳೊಳ್ಳೆ ಹಾಡುಗಳನ್ನು ಹಾಡಿಸಿದ್ದಾರೆ. ಹಾಗೆ ನಮ್ಮ ರಾಜನ್ ಅವರು ಬಂದು ಒಂದು ಹಾಡುಗಾರರು ಕೂಡ ಆಗಿದ್ದರು. ಅವರ ಹಾಸ್ಯ ನಟ ನರಸಿಂಹರಾಜ್ಗೆ ಯಾರು ನೀನು ಯಾರು ಒಂದು ಹಾಡಿದೆಯಲ್ಲೋ ಅದನ್ನು ಕೂಡ ಹಾಡಿಸಿದ್ದಾರೆ. ಸರಿಯಾಗಿ ನನಗೆ ಬರೋದಿಲ್ಲ. ಹಾಗಾಗಿ ಇವರೊಂದು 2 ಹಾಡುಗಳನ್ನು ಕೂಡ ಹಾಡಿದ್ದಾರೆ. ಅದಲ್ಲದೆ ಇವರ ಒಂದು ಸಂಯೋಜನೆಯಿಂದ ಹೊರಬಂದ ಹಾಡುಗಳು ಎಲ್ಲರಿಗೂ ಗೊತ್ತಲ್ವ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ನೆರಳನ್ನು ಕಾಣದ ಲತೆಯಂತೆ, ಬಿಸಿಲಿಗೆ ಬಾಡಿದ ಹೂ, ಆಕಾಶದಿಂದ ಧರೆಗಿಳಿದರಂಬೆ, ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ಆಸೆಯ ಭಾವ ಒಲವಿನ ಜೀವ. ಇಷ್ಟೊಂದು ಅದ್ಭುತ ಹಾಡಲ್ವ. ನೋಟದ ಕೆನ್ನಗೆಯ ಮೀಟಿ ಆಲಯ ಮೃಗಾಲಯ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಿರುವೆ, ಬಿಸಿಲಾದರೇನು ಮಳೆಯಾದರೇನು, ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಚೆಲುವೆಯ ಅಂದದ ಮೊಗಕ್ಕೆ. ಸಾಹಿತ್ಯ ಆಗಿತ್ತು, ಸಂಗೀತ ಮಾತ್ರ ಅಲ್ಲ, ಸಾಹಿತ್ಯಕ್ಕೆ ಈ ಸಂಗೀತ. ಒಂದು ಒಳ್ಳೆಯ ಅನ್ನ ರೆಡಿಯಾದಾಗ ಅದಕ್ಕೆ ಒಳ್ಳೆಯ ಒಂದು ಸಾಂಬಾರು ರೆಡಿಯಾದರೆ ಹೇಗಿರುತ್ತೆ ಊಟ ಹೇಳಿ, ಅದಕ್ಕಿಂತ ಅದ್ಭುತವಾಗಿತ್ತಲ್ಲ. ಆಮೇಲೆ ಹಳ್ಳಿಯಾದರೇನು ಶಿವ, ದಿಲ್ಲಿಯಾದರೇನು ಶಿವ,
ಕನಸನು ನೀನೆ ಮನಸ್ಸನು ಅದರಲ್ಲೂ ನನಗೆ ಇಷ್ಟವಾದ ಹಾಡು ಕಂಗಳು ವಂದನೆ ಹೇಳಿದೆ ಹೃದಯವು ತುಂಬಿ ಹಾಡಿದೆ ಜೀವವೀಣೆ ನೀಡು ಮಿಡಿತದ ಸಂಗೀತ ಮಾತು ಚೆನ್ನ ಮೌನ ಚೆನ್ನ ಇನ್ನು ಅಂಥ ಕಾಲ ಬರಲಿಕ್ಕಿದೆಯಾ? ಆದರೆ ಇವರ ಬಿಟ್ಟು ಹೋದ ಕೊಡುಗೆಗಳು ಮಾತ್ರ ನಮಗೆ ಇವತ್ತಿಗೂ ಕೂಡ ಎಲ್ಲವೂ ಪ್ರೆಷಸ್ ಆಗಿದೆ, ಹೊಸತಾಗಿದೆ. ನಾವು ಮಧ್ಯದಲ್ಲಿ ಬಂದಂಥ ಒಂದು ಹಲವಾರು ಹಾಡುಗಳನ್ನು ಮರೆಯುವಂತೆ ಕೂಡ ಆಗಿದೆ. ಹಾಗಾಗಿ ನಮಗೆ ಬೇಸರ ಏನಂದರೆ ಅಂಥ ಕಾಲ ಮತ್ತೆ ಬರಲಿಕ್ಕಿಲ್ಲ, ಅಂಥ ಹಾಡುಗಳು ಮತ್ತೆ ಬರಲಿಕ್ಕಿಲ್ಲ. ಈಗ ಹೊಸ ತಲೆಮಾರಿನವರು ಕೂಡ ಬಹಳ ಇಷ್ಟಪಡುವಂಥ ಹಾಡುಗಳಲ್ವ. ಅದಲ್ಲದೆ ಇವರಿಗೆ ಬಹಳಷ್ಟು ಪ್ರಶಸ್ತಿ ಬಂದಿದೆ, ಆದರೆ ನನಗೆ ಅಷ್ಟು ಒಂದು ಸಮಾಧಾನ ಅನ್ನೋದು ಇರಲಿಲ್ಲ ಇವರ ಪ್ರಶಸ್ತಿಯ ಮೇಲೆ. ಯಾಕಂದರೆ ಇನ್ನಷ್ಟು ಇವರಿಗೆ ಬರಬೇಕಾಗಿತ್ತು. ಈ ರಾಜನ್ ನಾಗೇಂದ್ರ ಬಂದು ಇವರೊಬ್ಬರನ್ನೊಬ್ಬರು ಬಿಟ್ಟು ಇರ್ತಾ ಇರಲಿಲ್ಲ ಅಂತ. ಹಾಗಾಗಿ ನೋಡಿ ಇವರ ಒಂದು ಒಳ್ಳೆ ಹಾಡು ಹೊರಗಡೆ ಬರಲಿಕ್ಕೆ ಇವರ ಒಂದು ಬಾಂಧವ್ಯದ ಸಂಕೇತ, ಪ್ರೀತಿಯ ಸಂಕೇತ. ಹಾಗಾಗಿ ಇವರು ಪರಸ್ಪರ ಜಲಸಿಲ್ಲದೆ ಒಬ್ಬರೊಬ್ಬರು ಕಷ್ಟಪಟ್ಟು ದುಡಿದು ಅಭಿನಯ ರಾಗ ಸಂಯೋಜನೆ ನೀಡ್ತಾಯಿದ್ರು. ಆದರೆ ನಾಗೇಂದ್ರ ಅವರು 65ನೇ ವಯಸ್ಸಿಗೆ ಅವರು ಪಾರ್ಶ್ವವಾಯು ಬಂದು ಸ್ವಲ್ಪ ಸಮಯ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಇದ್ದರು. ಆನಂತರ ಅವರು ತೀರಿ ಹೋದರು. ಯಾಕೆಂದರೆ ಅವರು ಬೇಗನೆ ಕಾಲವಾದರು. ಇವರು ಒಟ್ಟೊಟ್ಟಿಗೆ ಅಲ್ವ ಇಬ್ಬರ ಒಂದು ಪಯಣ ಇದ್ದಿದ್ದು. ಹಾಗಾಗಿ ಇವರು ನಾಗೇಂದ್ರ ಅವರು ಹೋದ್ಮೇಲೆ ಇವರು ರಾಜನ್ ಅವರು ಬಹಳ ಒಂಟಿತನ ಕಾಡ್ತಾ ಇತ್ತಂತೆ. ಆದರೆ ಅವರು ಅದನ್ನು ಕೆಲಸದ ಮೇಲೆಲ್ಲ ತೋರಿಸಿಲ್ಲ. ಸ್ವಲ್ಪ ಸಮಯದ ನಂತರ ಮಗನ ಜೊತೆ ಸೇರಿ ಕೂಡ ಅವರು ಸಂಗೀತ ಕ್ಷೇತ್ರಕ್ಕೆ ಮತ್ತೆ ಅವರು ಬಂದರು. ಆದರೆ ಇವರ ಕಾಲವಾದ ನಾಗೇಂದ್ರ ಅವರು ಬಂದು ಕಾಲವಾದ ವರ್ಷ 65ನೇ ವಯಸ್ಸಲ್ಲಿ ಕಾಲಾದರು. ಆನಂತರ ತುಂಬ ವರ್ಷ ನಮ್ಮ ರಾಜನ್ ಅವರು ಬದುಕಿರಬೇಕಾಯಿತು. ಅವರು 87ನೇ ವಯಸ್ಸಲ್ಲಿ ನಮ್ಮ ರಾಜನ್ ಅವರು ನಿಧನರಾದರು. ಅವರು ಹೃದಯ ಸಂಬಂಧಿ ಕಾಯಿಲೆ ಹಾಗೂ ವಯೋಸಹಜವಾಗಿ ಮರಣ ಹೊಂದಿದವರು. ಆದರೆ ಇವರ ಸಹೋದರ ಅಥವಾ ಇವರ ತಮ್ಮನನ್ನು ಬೇಗನೆ ಕಳೀಬೇಕಾಗಿತ್ತು. ಅದು ಇವರ ಜೀವನದ ಒಂದು ದೊಡ್ಡ ದುರಂತ. ಆದರೆ ಇವರಿಬ್ಬರು ಸೇರಿ ನಮಗೆ ಬಿಟ್ಟು ಹೋದ ಹಾಡುಗಳು ಬಹಳಷ್ಟು ಇದೆ. ಆನಂತರ ಇವರು ಮಗನ ಜೊತೆ ಸೇರಿ ಒಂದು ಸಂಗೀತ ಪಯಣವನ್ನು ಮುಂದುವರಿಸಿದರು. ಒಂದು ಒಳ್ಳೆಯ ಒಂದು ಪುಸ್ತಕವನ್ನು ಕೂಡ ಹೊರತಂದರು. ರಾಜನ್ ಅವರ ಮಗನ ಹೆಸರು ಆರ್ ಅನಂತಕುಮಾರ್. ಅವರೊಂದಿಗೆ ಇವರು ಕೆಲಸವನ್ನು ಮುಂದುವರಿಸ್ತಾ ಸುಸ್ವರ ಸಂಗೀತ ಅನ್ನೋ ಒಂದು ಪುಸ್ತಕ ಕೂಡ ಬಿಡುಗಡೆ ಮಾಡಿದರು. ಇವತ್ತು ನೀವು ಯಾವುದೇ ಒಂದು ಪುಸ್ತಕದ ಮಳಿಗೆಗೆ ಹೋದಾಗಲೂ ನಮ್ಮ ಇವರ ಈ ತಂದೆ ಮಗ ಸೇರಿ ಒಂದು ತಯಾರು ಮಾಡಿದ ಪುಸ್ತಕಗಳನ್ನು ನಿಮಗೆ ತಗೊಳ್ಬೋದು, ಅದನ್ನು ಓದ್ಬೋದು ಇವರ ನೆನಪಿಗಾಗಿ. ಯಾಕೆಂದರೆ ಸುಸ್ವರ ಸಂಗೀತ ಅಂತ ನಾವು ಏನೇ ಆ ಪುಸ್ತಕ ತಗೊಂಡ್ರೂ ಆ ಹಣ ಅವರಿಗೆ ಸಲ್ಲುತ್ತೆ. ಹಾಗಾಗಿ ಆ ಪುಸ್ತಕವನ್ನು ನೀವೆಲ್ಲರೂ ತೆಗೆದು ಓದಬೇಕು. ಇವರ ಒಂದಷ್ಟು ದೀರ್ಘಕಾಲದ ಪಯಣದ ಬಗ್ಗೆ ಒಂದು ಎಲ್ಲ ಅದರಲ್ಲಿ ಸತ್ಯ ಕಥೆಗಳು ಕೂಡ ಇದೆ. ಅದಲ್ಲದೆ ಇವರು ನಮ್ಮ ರಾಜನ್ ಅವರು ಒಂದು ಸಂಗೀತ ಶಾಲೆಯನ್ನು ಕೂಡ ಅವರು ತೆರೆದಿದ್ದರು, ಸಪ್ತ ಸ್ವರಾಂಜಲಿ ಅಂತ. ಅದನ್ನು ಕೂಡ ಅವರ ಮಗ ಈಗ ನಡೆಸ್ತಾ ಇದ್ದಾರೆ. ಯಾಕಂದರೆ ಅವರಿಬ್ಬರು ಇವಾಗ ಕಾಲವಾಗಿದ್ದಾರಲ್ವ. ಹಾಗಾಗಿ ಆ ಸಂಗೀತ ಶಾಲೆ ಕೂಡ ಚೆನ್ನಾಗಿ ಜನಪ್ರಿಯಗೊಂಡು ಹೆಚ್ಚಿನ ಮಟ್ಟದಲ್ಲಿ ಅಲ್ಲಿಯ ಮಕ್ಕಳೆಲ್ಲ ಬಂದು ಎಲ್ಲರೂ ಸಂಗೀತ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಇವತ್ತಿನ ವಿಶೇಷ ನಾಯಕ ಅಥವಾ ಗಾಯಕ ಅಂತ ಹೇಳೋದು ನಮ್ಮೆಲ್ಲರಿಗೂ ಅವರು ನಾಯಕ. ಯಾಕಂದರೆ ಸಂಗೀತದ ನಾಯಕ. ಹಾಗೆ ಇವರ ಒಂದು ಜನಪ್ರಿಯ ಹಾಡುಗಳು, ಇವರು ಕೊಟ್ಟ ಒಂದು ರಾಗ ಸಂಯೋಜನೆ, ಇವರು ಚಿತ್ರರಂಗದ ಒಂದು ಭಾಗದಲ್ಲಿದ್ದ ರೀತಿಗಳು ಎಲ್ಲವೂ ಕೂಡ ನಮ್ಮ ಹೊಸ ಸಂಗೀತಗಾರರಿಗೆ ಪ್ರೇರಣೆ. ಹೌದು, ಎಲ್ಲರಿಗೂ ಕೂಡ ಇವರೊಂದು ದೊಡ್ಡ ಶಕ್ತಿ. ಆದರೆ ಇವರನ್ನು ಎಷ್ಟು ಜನ ಇವರನ್ನು ನೆನೆಸ್ಕೊಳ್ತಾರೋ ಗೊತ್ತಿಲ್ಲ. ಆದರೆ ನಮ್ಮಂಥ ಸಂಗೀತ ಪ್ರೇಮಿಗಳಂತೂ ಇವರನ್ನು ಯಾವತ್ತೂ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಇವರ ಒಂದೊಂದು ಕೊಟ್ಟ ಕೊಡುಗೆಗಳು, ಇವರ ಹಾಡುಗಳು ಅದೆಲ್ಲ ನಮ್ಮ ಜೀವನದಲ್ಲಿ ಒಂದು ಶಾಶ್ವತವಾಗಿ ನೆಲೆ ನಿಂತಿದೆ. ಅದಲ್ಲದೆ ಒಂದು ದುಃಖ ಆದಾಗಲೂ ಒಂದು ಸಂತೋಷ ಆದಾಗಲೂ ಬೇಗನೆ ನಮಗೆ ಬರೋದೇ ಹಳೆ ಹಾಡಿನ ನೆನಪುಗಳಲ್ವ. ಕೆಲವು ಹಾಡುಗಳು ನಮಗೆ ಕಣ್ಣೀರು ತರಿಸುತ್ತೆ ಅಂದರೆ ಅದಕ್ಕೆ ಇವರು ಕೊಟ್ಟ ರಾಗ ಭಾವ ಎಲ್ಲ ಎಷ್ಟರ ಮಟ್ಟಿಗೆ ಇದೆ ನೋಡಿ. ಒಂದು ಹಾಡು ನಮಗೆ ಕಣ್ಣೀರನ್ನು ತರಿಸುತ್ತೆ, ಕೆಲವು ನಮ್ಮ ದುಃಖಗಳನ್ನು
ನೆನಪಿಸುತ್ತೆ, ಇನ್ನು ಕೆಲವು ನಮಗೆ ಮಾರ್ಗದರ್ಶನವಾಗಿ ಇರುತ್ತೆ. ಎಲ್ಲವೂ ಕೂಡ ಇವರು ಕೊಟ್ಟ ಕೊಡುಗೆಗಳು ಅತ್ಯದ್ಭುತ. ಹಾಗೆ ಪ್ರತಿಯೊಬ್ಬರು ಸಂಗೀತ ಅಭಿಮಾನಿಗಳ ಮನಸ್ಸಲ್ಲಿ ಇವರು ಶಾಶ್ವತವಾಗಿ ನೆಲೆ ನಿಂತಿದ್ದಾರೆ. ಹಾಗೆ ಇವರ ಹಾಡುಗಳು, ಇವರ ಒಂದು ಹಾಡಿಗೆ ಸಂಯೋಜನೆ ಕೊಟ್ಟಿದ್ದರಿಂದ ಆ ಹಾಡಿನ ಒಂದಷ್ಟು ಜನಗಳು ಕೂಡ ನಮಗೆ ಕಣ್ಣ ಮುಂದೆ ಬರುತ್ತೆ. ಸಾಹಿತ್ಯ ಬರೆದವರು, ಹಾಡಿದವರು, ಆ ಚಿತ್ರದಲ್ಲಿ ಅಭಿನಯ ಮಾಡಿದವರು. ಹಾಗಾಗಿ ಮತ್ತಷ್ಟು ಹೆಚ್ಚಾಗಿ ಎಲ್ಲ ವೇದಿಕೆಗಳಲ್ಲಿ ಇವರ ನೆನಪು ಮಾಡಬೇಕು ಅಂತ ನನ್ನದೊಂದು ಕೋರಿಕೆ. ಹಾಗೆ ನಮ್ಮೆಲ್ಲರ ಒಂದು ಸಂಗೀತ ಅಭಿಮಾನಿಗಳ ಆಸೆ ಕೂಡ ಹೌದು. ನಿರಂತರವಾಗಿ ಇವರ ನೆನಪು ಎಲ್ಲರಿಗೆ ಇರಲಿ. ಹಾಗೆ ಇವರ ಮೇಲೆ ನಮ್ಮ ಪ್ರೀತಿ ಯಾವತ್ತೂ ಕಮ್ಮಿ ಆಗೋದಿಲ್ಲ. ಈ ಭೂಮಿ ಎಷ್ಟು ವರ್ಷಗಳು ಅಥವಾ ಎಷ್ಟು ಮಿಲಿಗಟ್ಟಲೆ ವರ್ಷ ಇನ್ನಿರುತ್ತೋ ಅಷ್ಟು ದಿನ ಇಂಥ ಸಾಧಕರ ಹೆಸರು ಶಾಶ್ವತ ಅಲ್ವ. ಇನ್ನು ಹುಟ್ಟಬಹುದು ಸಂಗೀತ ಪ್ರೇಮಿಗಳು, ಹಾಗೆಲ್ಲ ಇವರ ಹಾಡುಗಳು ಅದು ಶಾಶ್ವತವಾಗಿ ಮುಂದುವರಿಯುತ್ತಾ ಹೋಗುತ್ತೆ. ಇವತ್ತಿನ ವಿಡಿಯೋ ನಂದು ಇದಾಗಿತ್ತು. ನಿಮಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಪ್ಪಿದರೆ ನನಗೆ ತಿಳಿಸ್ಬೋದು. ಹಾಗೆ ಎಲ್ಲರಿಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಬೇಕು. ಅದಲ್ಲದೆ ಒಂದೇನೋ ತಪ್ಪಿದರೆ ಕಮೆಂಟ್ ಮಾಡಿ ಬರೀರಿ. ನಾನು ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್.